ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಬೇಗ ಮುಗಿಸೋಣ ಬನ್ನಿ. ಇವತ್ತಿನ ವಿಡಿಯೋ ನಮ್ಮದು ಡೇ 2 ವಿಡಿಯೋ ಆಗಿರುತ್ತೆ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾನು ಏನು ನಿಮಗೆ ತಿಳಿಸಿ ಇಷ್ಟಪಡ್ತೀನಿ ಅಂದರೆ, ನೀವು ಒಬ್ಬ ಯೂಟ್ಯೂಬರ್ ಆಗಬೇಕಾ, ನಿಮ್ಮ ಹತ್ರ ಬರೀ ಸ್ಮಾರ್ಟ್ ಫೋನ್ ಇದ್ದರೆ ಸಾಕು ಫ್ರೆಂಡ್ಸ್. ಆ ಸ್ಮಾರ್ಟ್ ಫೋನಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋ ತಿಳಿಸ್ಕೊಡ್ತೇನೆ. ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ ಫ್ರೆಂಡ್ಸ್, ಡೇ 2 ವಿಡಿಯೋ ಆಗಿರುತ್ತೆ. ಆದ್ದರಿಂದ ನೀವು ಒಬ್ಬ ತುಂಬ ಹುಡುಗರುಗಳು ಯೂಟ್ಯೂಬರ್ ಆಗಬೇಕು, ಯಾವ ರೀತಿ ಆಗೋದು, ಹೇಗಾಗೋದು, ಆಮೇಲೆ ಜನರುಗಳು ಸಬ್ಸ್ಕ್ರೈಬ್ ಆಗ್ತಾರೋ ಇಲ್ವೋ ಅಂತ ಸುಮಾರು ಜನ ಸುಮ್ಮನೆ ಇರ್ತಾರೆ. ನಾನು ಹೇಳೋದು ಇಷ್ಟೇ ಫ್ರೆಂಡ್ಸ್, ನೀವು ಒಬ್ಬ ಯೂಟ್ಯೂಬರ್ ಆಗಬೇಕಾ, ನಿಮ್ಮ ಹತ್ರ ಟ್ಯಾಲೆಂಟ್ ಇದೆಯಾ, ಆ ಟ್ಯಾಲೆಂಟ್ನ ಯೂಸ್ ಮಾಡಿಕೊಂಡು ನೀವು ಯೂಟ್ಯೂಬರ್ ಆಗ್ಬೋದು. ಯಾವ ರೀತಿನಾದರೂ ಆಗ್ಬೋದು ಫ್ರೆಂಡ್ಸ್. ಅದೇ ರೀತಿ ನೀವು ಹೇಗೆ ಯೂಟ್ಯೂಬರ್ ಆಗ್ಬೋದು, ನಿಮ್ಮ ಹತ್ರ ಒಂದು ಸ್ಮಾರ್ಟ್ ಫೋನ್ ಇದ್ದರೆ ಸಾಕು. ಆ ಸ್ಮಾರ್ಟ್ ಫೋನಲ್ಲಿ ನಿಮ್ಮ ಟ್ಯಾಲೆಂಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿ ಜನರುಗಳಿಗೆ ರೀಚ್ ಆಗಿ ಅವ್ರು ಇಷ್ಟಪಟ್ಟು ಸಬ್ಸ್ಕ್ರೈಬ್ ಆಗಿ ನೀವು ಒಬ್ಬ ಮುಂದೆ ದೊಡ್ಡ ಯೂಟ್ಯೂಬರ್ ಆಗ್ಬೋದು. ಅದೇ ರೀತಿ ನಾನು ಒಬ್ಬ ಹೊಸ ಯೂಟ್ಯೂಬರೇ, ನಾನು ಇದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಗಳಿಗೆ ಲೈಕ್ ಮಾಡಿ ಒಬ್ಬ ಈ ಚಿಕ್ಕ ಕಲಾವಿದನಿಗೆ ಪ್ರೋತ್ಸಾಹ ಕೊಡಿ ಅಂತ ಕೇಳುತ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯೂಟ್ಯೂಬರ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್.